ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ಈಗ ದಿನೇಶ್ ಕೇಳಿಬಿಡ್ತೀನಿ ಫಸ್ಟ್ ನಾನು. ಈಗ ಮಂಡ್ಯದಲ್ಲಿ ಈ ಥರ ಇದೇ ಥರ ಘೋಷಣೆ ಒಂದೇ, ಪಕ್ಷಗಳೆರಡು, ಕಾರ್ಯಕರ್ತರು ಎರಡು ಕಡೆಯವರು ಅಂತ ಭಾವಿಸೋಣ ನಾವು. ಸೊ ಇಬ್ಬರಿಗೂ ಎರಡು ಥರದ ಸಮರ್ಥಿಸಿಕೊಳ್ಳಬೇಕು. ಒಂದ್ ಕಡೆ ಅರೆಸ್ಟ್ ಆಗಿದ್ದಾನೆ. ಒಂದು ನಿಮಿಷ ಇಲ್ಲ ದಿನೇಶ್ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ದಯವಿಟ್ಟು ಕರಿಬೇಡಿ. ಓಕೆ ಆದ್ರೆ ದಯವಿಟ್ಟು ಅವ್ರು ನಮ್ಗೆ ಯಾರು ಗೊತ್ತಿಲ್ಲ. ಅಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರೇ ಕರೆದಿದ್ದಾರೆ ಅಥವಾ ನಾಸಿರ್ ಹುಸೇನ್ ಅವರ ಬೆಂಬಲಿಗರೇ ಕರೆದಿದ್ದಾರೆ ಅಂತ ಇನ್ನೂ ಇಲ್ಲ. ಪ್ಲೀಸ್ ಅದನ್ನ ದಯವಿಟ್ಟು ಲೆಟ್ ಅಸ್ ನಾಟ್ ಕಮ್ ಟು ದಟ್. ನಿಮಿಷ ದಿನೇಶ್ ಒಂದು ಕೆಸರಲ್ಲಿ ಸಿಕ್ಕಾಕೊಂಡಿದ್ದೀರಿ ರಘು. ನೀವು ಎಷ್ಟು ಇದನ್ನ ಇನ್ನೂ ಸಮರ್ಥನೆ ಮಾಡ್ಕೊಂಡು ಹೋಗ್ತಿದ್ದೀರೋ ಅಷ್ಟು ಕರ್ನಾಟಕ ಜನಗಳ ಮುಂದೆ ಎಕ್ಸ್ಪೋಸ್ ಆಗ್ತಾ ಹೋಗ್ತೀರಿ. ಖಂಡಿತ ಇಲ್ಲ. ನಾನು ಈಗಲೂ ಅಲ್ರಿ, ನಿಮ್ ಪಾರ್ಟಿಯವ್ರನ್ನ ಗೆದ್ದಾಗ ನಿಮ್ ಪಾರ್ಟಿ ಕಡೆಯವ್ರು ಬಂದು ಜೈಕಾರ ಹಾಕದೆ ಬೇರೆ ಪಾರ್ಟಿಯವ್ರು ಬಂದು ಜೈಕಾರ ಹಾಕ್ತಾರೇನ್ರಿ ರಘು? ಇದು ನಿಮ್ ವಾದನ? ನಾನು ಆಗ್ಲೇ ಹೇಳ್ದೆ 25 ನಾಸಿರ್ ಹುಸೇನ್ ನಿಮ್ಮದೇ ಕಾರ್ಯಕರ್ತ ನಿಮ್ಮದೇ ಕಾರ್ಯಕರ್ತ ಅವನು. ಈ ಬಿಲಾಂಗ್ಸ್ ಟು ನಾಸಿರ್ ಹುಸೇನ್, ಅವ್ರ ಕಡೆಯವರೇ ಅವರು. ಮತ್ತೆ ಇನ್ನೇನ್ ಬೇಕು ನಿಮ್ಗೆ? ಅರೆಸ್ಟ್ ಆಗಾಯ್ತು, 3 ಜನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ತಕ್ಷಣ ಅವರೇ ಹೇಳಿದ್ದಾರೆ ಅಂತ ಗ್ಯಾರಂಟಿ ಇದ್ರೆ ನಿಮ್ ಕಡೆ ವಿಧಾನಸೌಧಕ್ಕೆ ಯಾವನಿಗೋ ದಾರಿ ಹೋಗೋನೆಲ್ಲ ಒಳಗಡೆ ಬಿಟ್ಕೊಂಡಿದ್ದಾರೆ. ಯಾಕಪ್ಪ ಒಳಗಡೆ ಬಿಟ್ರಿ ಅಂತ ಕೇಳಿ ನೀವು. ನಾಸಿರ್ ಹುಸೇನ್ ಅವರು 25 ಜನಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ರು. ಅಲ್ಲಿ ಇದ್ದಿದ್ದು 200 ಜನ ಇದ್ರು. ಆಚೆ ನೋಡಿ, ಅಕಾರ್ಡಿಂಗ್ ಟು ರಘು ದೊಡ್ಡೇರಿ, ಬೆಂಗಳೂರಲ್ಲಿರುವಂತಹ ವಿಧಾನಸೌಧ ಕೂಡ ಸೇಫ್ ಅಲ್ಲ. 25 ಜನಕ್ಕೆ ಪಾಸ್ ಕೊಟ್ಟಿದ್ರೆ 200-300 ಜನ ಕೂಡ ವಿಧಾನಸೌಧಕ್ಕೆ ಬರಬಹುದು. ಯಾವನು ಬಂದು ಏನ್ ಬೇಕಾದ್ರೆ ಸೆಕ್ಯೂರಿಟಿ ಲ್ಯಾಬ್ಸ್ ಒಪ್ಕೊಳ್ಳಿ. ನೀವು ಹೋಮ್ ಡಿಪಾರ್ಟ್ಮೆಂಟ್ ಒಪ್ಕೊಳ್ಳಿ. ಸೆಕ್ಯೂರಿಟಿ ಲ್ಯಾಬ್ ನಾನು ಹೇಳ್ತಾ ಇದ್ದೀನಿ, ಎಷ್ಟು ಸಮರ್ಥನೆ ಮಾಡ್ಕೊಳ್ತಿರೋ ರಘು, ನೀವು ಇದನ್ನ ಎಷ್ಟು ಸಮರ್ಥನೆ ಮಾಡ್ಕೊಂಡು ಹೋಗ್ತಿರೋ. ರಾಜ್ಯದ ಜನಗಳ ಮುಂದೆ ಜಸ್ಟಿಫೈ ನೀವ್ ಹೇಳ್ತಾ ಇದ್ದೀರಲ್ರಿ. ನೀವ್ ಹೆಂಗ್ ಹೇಳ್ತಿದ್ದೀರಿ? ಈಗ ಆ 25 ಜನ ಪಾಸ್ ಅಲ್ಲಿ ಈ 3 ಜನಕ್ಕೂ ಪಾಸ್ ಇತ್ತು ಅಂತ ನಾನು ಭಾವಿಸ್ತೀನಿ. ಬೇರೆಯವ್ರು ಬಿಟ್ಬಿಡಿ. ಈ ಪಾಸ್ ಇದ್ದವರೇ 3 ಜನ ಯಾಕೆ ಮಾಡಿರಬಾರ್ದು? ನಿಮ್ಗೆ ತನಿಖೆ ಬಂದಿದೆ, ರಿಪೋರ್ಟ್ ತನಿಖೆ ನಡೀತಾ ಇದೆ. ನಿಮ್ಮ ಮತ್ತೆ ನೀವು ಆಗ್ಲೇ ಡಿನೈಯಿಂಗ್ ಮಾಡ್ತಿದ್ದೀರಿ. ವೈ ಆರ್ ಯು ಜನರೇಟಿಂಗ್ ನರೇಷನ್? ನನ್ನ ದಿನೇಶ್ ಆ ಪಾಸ್ 25 ಜನಕ್ಕೆ ಇವನು ಯಾರು ನಾಸಿರ್ ಹುಸೇನ್ ಇದಾನಲ್ಲ, ಇವನು 25 ಜನದಲ್ಲಿ ಪಾಸ್ ಕೊಟ್ಟಿದ್ರೆ ಆ 25 ಜನದಲ್ಲೇ 3 ಜನ ಕೂಗಿರಬಹುದು. ಅಲ್ಲ, ಯಾರು ಬೇಕಾದ್ರೂ ಕೂಗಿರ್ಬೋದು. ವಿ ಡೋಂಟ್ ನೋ. ಅದು ನಾಸಿರ್ ಹುಸೇನ್ ಯಾವನ್ ಕರೆದಿದ್ದ ನಮಗೆ ಗೊತ್ತಿಲ್ಲಲ್ರಿ. ಹೌದು, ನಿಮಗೆ ಲಿಸ್ಟ್ ಕೊಟ್ಟಿದ್ದೆ. ನಿಮಗೆ ಲಿಸ್ಟ್ ಇದೆಯಾ? ಲಿಸ್ಟ್ ಇಲ್ಲ. ಮತ್ತೆ ಹೌದು, ನಿಮ್ಗೆ ಯಾರು ಹೇಳಿದ್ರು? ಲೆಟ್ ಅಸ್ ನಾಟ್ ಜನರಲೈಸ್. ನಮಗೆ ಇವನು ಯಾರು ನಾಸಿರ್ ಹುಸೇನ್ ಇದಾನಲ್ಲ, ಕಾರ್ಯಕರ್ತರೇ ಮಾಡಿದ್ದಾರೆ. ನಾಸಿರ್ ಹುಸೇನ್ ಯಾವನ ಇದಾನಲ್ರಿ ಇವನು ಫಸ್ಟ್. ಒಂದ್ ನಿಮಿಷ. ಈ ನಾಸಿರ್ ಹುಸೇನ್ ಅಂತ ಯಾವನ ಇದಾನಲ್ಲ ಇವನು ಫಸ್ಟ್ ನಾನು ಯಾರಿಗೆ 25 ಜನಕ್ಕೆ ಪಾಸ್ ಕೊಟ್ಟಿದ್ದೆ ಅಂತ ರಿಲೀಸ್ ಮಾಡ್ಲಿ. ಅದನ್ನು ನಾನು ಆ 25 ಜನ ನಾವು ಮ್ಯಾಚ್ ಮಾಡ್ತೀವಿ. ಫಸ್ಟ್ 25 ಜನ ಪಾಸ್ ಕೊಟ್ಟಿದ್ದವರಲ್ಲಿ ಇವನು 3 ಜನ ಯಾರು ಆರೋಪಿಗಳಿದ್ದಾರೆ ಇವತ್ತು, ಅವರ ಲಿಸ್ಟ್ ಅಲ್ಲಿ ಇದ್ರಾ ಇಲ್ವಾ ಅದನ್ನ ಇಟ್ಕೊಂಡ್ರೆ. ಯಾಕಂದ್ರೆ ಆ ಲಿಸ್ಟ್ ನಿಮ್ಮ ಹತ್ರ ಇರಬೇಕು. ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ಆ 25 ಜನ ಯಾರಿಗೂ ಕೊಟ್ಟಿದ್ದಾನಲ್ಲ ಇವನು ಕೊಟ್ಟಿರೋ ಆ ಲಿಸ್ಟ್ ಫಸ್ಟ್ ನಮಗೆ ಬಿಡುಗಡೆ ಮಾಡಿ. ನಿಮ್ಮ ಪಾರ್ಟಿ ಬಿಡುಗಡೆ ಮಾಡಕ್ಕೆ ಬಿಡುಗಡೆ ಮಾಡ್ಲಿ. ನಾವು ಆರೋಪಿ ನಾಶಿ ಪುಡಿನೋ, ನಶೆ ಪುಡಿನೋ, ಖಾರದ ಪುಡಿನೋ ಯಾವನೋ ಆ 3 ಜನನ ಅವ್ರನ್ನ ಇಟ್ಬಿಟ್ಟು ನಾನು ಮ್ಯಾಚ್ ಮಾಡ್ತೀನಿ. ಅವ್ರು ಕೂಗಿಲ್ಲ ಡಿಸೈಡ್ ಆಗ್ಲಿ. ಇದೇನು ದೊಡ್ಡ ಸೈನ್ಸ್ ಬೇಕಾಗಿಲ್ಲ ಅಲ್ಲ ಇದಕ್ಕೆ. ಖಂಡಿತ ತನಿಖೆ ನಡೀತಾ ಇದೆ. ತನಿಖೆ ಬಿಟ್ಟುಬಿಡ್ರಿ. ತನಿಖೆಯಿಂದ ಹೊರಗಡೆ ಯಾರು ತಪ್ಪು ಮಾಡಿದ್ರು ರಘು, ನಾನು ಈಗಲೂ ಹೇಳ್ತಾ ಇದ್ದೀನಿ ಕೇಳಿ. ಈಗಲೂ ನೀವು ಬಂಡವಾದ ಮಾಡ್ತಾ ಕೂತ್ರೆ ಇನ್ನೂ ಎಕ್ಸ್ಪೋಸ್ ಆಗ್ತೀರಿ. ನೀವು ಇನ್ನು ಮಂಡವಾದ ಮಾಡ್ತಿಲ್ಲ. ಟು ದಿ ವರ್ಸ್ಟ್ ಲೆವೆಲ್ ಎಕ್ಸ್ಪೋಸ್ ಆಗ್ತೀರಿ ನೀವು. ಜಂಪ್ ನಾಶಿ ಪುಡಿ ಇವನಿಗೆ ಈಗ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದ ಯಾರಿಗೆ? ಸತ್ಯ ಅದು. ಒಂದ್ ನಿಮಿಷ ಇರ್ರಿ. ನಿಮ್ಗೇನ್ರಿ ಏನ್ ಗರ ಬಿಡ್ತಿದ್ಯಾ? ನಿಮ್ ಪಾರ್ಟಿಗೆ ಗರ ಬಿಡ್ತಿದ್ದೀರಿ? ನಿಮ್ ಪಾರ್ಟಿಗೆ ಬಿಡುಗಡೆ ಮಾಡ್ರಿ. ಪ್ರತಾಪ್ ಸಿಂಹ ಕೊಟ್ಟುಬಿಟ್ಟ ಹೇಳಿದ್ರಿ ಅಲ್ವಾ? ನಾವು ಮಾತಾಡಿದೀವಿ ಅವತ್ತು ಪಾರ್ಲಿಮೆಂಟ್ ಅಲ್ಲಿ. ಯಾವನ ಹೊಗೆ ಬಾಂಬ್ ಸಿಡಿಸ್ತಾ ಪ್ರತಾಪ್ ಸಿಂಹ ಕೊಟ್ಟಿದ್ದಂತೆ ನಾವು ವರದಿ ಮಾಡಿದೀವಿ. ಅವ್ರ ಮನೆಗೆ ಕಳಿಸಿದೀವಿ ಕ್ಯಾಮ್ರಾ. ಮನೇಲೇ ಬೈಟ್ ತರಿಸಿದೀವಿ. ಅಕ್ಕಪಕ್ಕದ ಮನೆಯವ್ರದ್ದು ಅವ್ರ ಅಪ್ಪಂದೇ ಬೈಟ್ ತಗೊಂಡು ಬಂದಿದೀವಿ ನಾವು. ಹಿಂಗ್ ಮಾಡಿದೆ ಅವನು ಮೂರ್ಖ ಕೆಲಸ ಅಂತ ಅವ್ರ ಅಪ್ಪ ಹೇಳಿದ್ರು. ಹಾಗಿದ್ದಾಗ ಪಾಸ್ ಕೊಟ್ಟರಲ್ಲ 25 ಜನ ಬಿಡುಗಡೆ ಮಾಡಿ. ಬಿಡುಗಡೆ ಮಾಡಿ. ನಾಸಿರ್ ಹುಸೇನ್ ಇವನು ಯಾವನು ಕೊಟ್ಟಿದ್ದ ಕಳಿಸಿ ಬಿಡುಗಡೆ ಮಾಡಿ ಲಿಸ್ಟ್. ನೀವು ಖಂಡಿತ ತನಿಖೆ. ಬೇರೆ ಪಾರ್ಟಿ ಆದ್ರೆ ಜಡ್ಜ್ಮೆಂಟ್ ಓಪನ್ ಆಗಲ್ವಾ? ಅದು ರಾಜರಹಸ್ಯನ ಪಾಸ್ ನಿಮ್ ಪಾರ್ಟಿದು. ಪಾರ್ಲಿಮೆಂಟ್ ಅಲ್ಲಿ ಆಗಿರ್ತಕ್ಕಂತ ಹೊಗೆ ಬಾಂಬ್ ಏನ್ಬಿಟ್ಟಿದೆ ಇಡೀ ಪ್ರಪಂಚಕ್ಕೆ ಗೊತ್ತದು. ಇದು ಗೊತ್ತಿಲ್ಲ. ಯಾರು ಅಂತ ಗೊತ್ತಿದೆ? ಯಾರು ಅಂತ ಗೊತ್ತಿದೆ? ಅದೇ ರೀ 3 ಜನ ಆರೋಪಿಗಳಿದ್ದಾರೆ. 3 ಜನ ಆರೋಪಿಗಳಿದ್ದಾರೆ. ಇಲ್ವಾ ಚೆಕ್ ಮಾಡಿ ನೀವು. ಗಂಭೀರವಾಗಿರ್ತೀರೋ ಅಷ್ಟು ಚೆನ್ನಾಗಿರುತ್ತೆ ರಘು. ಇದು ಹಾಗಲ್ಲ. ಈ ವಾದವನ್ನು ಹೇಳೋ ತಗೊಂಡೋಗ್ಬೇಡಿ. ಎಸ್ಪೆಷಲಿ ವಿತ್ ಮೀ
25 ಜನಕ್ಕೆ ಇವನು ಯಾರು ನಾಜೀರ್ ಹುಸೇನ್ ಪಾಸ್ ಕೊಟ್ಟಿದ್ದಾನೆ ನಿಜ ಆದರೆ 25 ಲಿಸ್ಟ್ ಬಿಡುಗಡೆ ಮಾಡಿ ಫಸ್ಟ್. ನೋಡಪ್ಪ ನನಗೆ ಇವನು ಯಾವನೋ ಗೊತ್ತಿಲ್ಲ, 25 ಇಷ್ಟೇ ಜನ ಕೊಟ್ಟಿದ್ದು, ಕೂಗಿದ್ದಾರೆ 200 ಜನ ಬಂದಿದ್ದಾರೆ ಅಂದರೆ ಎರಡು ವಿಚಾರ. ಒಂದು, ನಿಮ್ಮ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಹೋಮ್ ಡಿಪಾರ್ಟ್ಮೆಂಟು ಗಾಢವಾದ ಇದ್ರಲ್ಲಿತ್ತು ಅಂತ. 25 ಜನಕ್ಕೆ ಪಾಸ್ ಇದ್ದಾಗ 200 ಜನಕ್ಕೆ ಯಾರು ಅಲೋ ಮಾಡ್ದ ಅವನು ಸಸ್ಪೆಂಡ್ ಮಾಡಿ ಫಸ್ಟ್. ಇಲ್ಲ ಗೃಹಮಂತ್ರಿಗಳು ರಾಜೀನಾಮೆ ಕೊಡಲಿ ಇದಕ್ಕೆ, ನಾನು ಫೇಲ್ಯೂರ್ ಆಗಿದ್ದೀನಿ, ಪರಮೇಶ್ವರ್ ರಾಜೀನಾಮೆ ಕೊಡಲಿ ಇದಕ್ಕೆ. ಇಲ್ವಾ 25 ಜನ ಪಾಸ್ ಯಾರು ಕೊಟ್ಟಿದ್ದು ಅದನ್ನು ರಿಲೀಸ್ ಮಾಡಿ. ಈ 3 ಜನ ಇದರಲ್ಲೂ ಚೆಕ್ ಮಾಡಿ. ಇಲ್ವಾ ಇವನಿಗೆ ಪಾಸ್ ಕೊಡದೆ ನೀವು ಯಾರೋ ನುಗ್ಗಿದ್ರೆ ದುರುದ್ದೇಶದಿಂದ ಇದ್ರೆ ಅವನು ಗಲ್ಗಾಕಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. 3ರಲ್ಲಿ ಎಲ್ಲ ಯಾವ್ದು ಕಾರ ಒಂದಕ್ಕೆ ಬಗ್ಬೇಕು ನೀವು. ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದಾಗ ಓಹೋ ದೇಶದ್ರೋಹಿ ಎಲ್ಲ ಮಾತಾಡಿದ್ರಿ ನೀವು. ಅದು ಇಡೀ ಪ್ರಪಂಚ ನೋಡಿರೋದು. ಇದು ನೋಡಿಲ್ಲ ಪ್ರಪಂಚ ಹಾಗಾದ್ರೆ. ಇದು ಕತ್ಲೆ ಮುಚ್ಚಿರ್ತಾ ಇಲ್ಲ. ವಾದ ಮಾಡಬೇಡಿ, ಎಸ್ಪೆಷಲಿ ವಿತ್ ಮೀ. ಬಿ ಕೇರ್ಫುಲ್, ಬಿ ಕೇರ್ಫುಲ್. ನಾವು ಯಾವುದನ್ನು ವಾದ ಮಾಡಿದ್ರೆ ವಿತ್ ಲಾಜಿಕ್ ಬನ್ನಿ, ವಿತ್ ಪಾಯಿಂಟ್ಸ್ ಬನ್ನಿ, ನಾನು ಮಾತಾಡ್ತೀನಿ. ಎಷ್ಟೊತ್ತು ಬೇಕಾದ್ರೂ ಮಾತಾಡ್ತೀನಿ ನಾನು. ಆದ್ರೆ ಕೆಸರಲ್ಲಿ ಸಿಕ್ಕಾಕೊಂಡು ನೀವು ಎಷ್ಟು ಜೋರ ಕಾಲ್ ಬಡಿತೀರಿ, ಇನ್ನು ಒಳಗಡೆ ಹೋಗ್ತೀರ ವಿನಃ ನೀವು ಆಚೆ ಬರಲ್ಲ. ದಿನೇಶ್ ಪ್ಲೀಸ್. ಇಡೀ ವಿಚಾರದಲ್ಲಿ ನಾನು ಕೇಳಿದಿಷ್ಟೇನೆ, ಮಂಡ್ಯ ವಿಚಾರ ಕೇಸ್ ಓಪನ್ ಮಾಡಿದ್ರು ಅಂತ. ಮಂಡ್ಯ ವಿಚಾರದ ಬಗ್ಗೆ ಇದೇ 2022 ಡಿಸೆಂಬರ್ 17ರಿಂದ ಹಿಡ್ಕೊಂಡು ನಾವು ವರದಿ ಮಾಡಿದ್ವಿ. ನಮ್ಮಲ್ಲೇ ಆ ಫುಟೇಜ್ ಇದೆ. ಅವತ್ತು ನಾವು ಕೇಳಿದ್ವಿ, ಒಂದು ಸ್ವರ ಇರಲಿಲ್ಲ ಈ ಪಾರ್ಟಿಗೆ. ಪಾಕಿಸ್ತಾನದಿಂದ ಆದಂಥ BJP ಕರೆದ್ರು ಅಂದರೆ ಒಂದು ಪ್ರತಿಭಟನೆ ಇಲ್ಲ, ಒಂದು ಸ್ವರ ಇಲ್ಲ. ಒಬ್ಬ ಕಾರ್ಯಕರ್ತ ಪಾಪ ಹೋಗಿ ಅನಿಲ್ ಅಂತ ಆ ವ್ಯಕ್ತಿ, ದಿನೇಶ್ ಅವರೇ, ಅನಿಲ್ ಅನ್ನೋ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ರು ಅವತ್ತು. ಆ ಕಂಪ್ಲೇಂಟ್ ಏನೂ ಆಗಲಿಲ್ಲ. ಒಂದು ಸಣ್ಣ ಲೋಪ ಇತ್ತಲ್ಲಿ, ಇಸ್ವಿ ಬರೆಯೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬಿಟ್ಟಿತ್ತು. ಅದಕ್ಕೆ ಆ ಕಂಪ್ಲೇಂಟ್ ಏನೂ ಆಗಲಿಲ್ಲ, ಪ್ರತಿಭಟನೆ ಮಾಡಲಿಲ್ಲ. ಇವ್ರದ್ದಾದ್ರೆ ಇವತ್ತು ಇವರು ಸೇಫ್ ಗಾರ್ಡ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅಂತ. ಇಲ್ಲಿ ಅವತ್ತು ಏನು ಆ ವ್ಯಕ್ತಿ ಕೂಗಿದ್ದ, ಆತನಿಂದ ಹೇಳಿಕೆ ಪಡ್ಕೋಬೇಕಿತ್ತು ಏನು ಪೊಲೀಸ್, ಮತ್ತೆ ಅಸತ್ಯಾಸತ್ಯತೆಗಳನ್ನ ತಿಳ್ಕೊಬೇಕಿತ್ತು. ಅವನು ಉದ್ದೇಶಪೂರ್ವಕವಾಗಿ ಹೇಳದ್ನ ಇಲ್ಲ ಬಾಯಿ ತಪ್ಪಿ ಹೇಳದ್ನ ಕ್ಷಮೆ ಕೇಳಿಸ್ತಿದ್ದಾರೆ ಈ ಪಾರ್ಟಿ, ಕ್ಷಮೆ ಕೇಳಿಸ್ಬೋದಿತ್ತು. ಕಾಂಗ್ರೆಸ್ ಪಕ್ಷ ಒಂದು ಕ್ಷಮೆ ಕೇಳಿಸ್ಬೋದಿತ್ತು. ಮಾಧ್ಯಮದವರಿಗೆ ತಪ್ಪಾಯ್ತು, ನನಗೆ ಹೇಳಬಾರ್ದಾಗಿತ್ತು ಮೀಡಿಯಾದವರಿಗೆ ಅಂತ ಅವನು ಮಾಧ್ಯಮಗಳ ಮುಂದೆ ಬಂದು ಹಿಂಬಾಗ್ಲಿಂದ ಗೆದ್ಕೊಂಡ್ಬಿಟ್ಟು ದೊಡ್ಡ ಶೂರ ನಾವ್ ಹೇಳೋದು. ಅದನ್ನು ಕೂಡ ಇವರು ಅವತ್ತು ಎತ್ಲಿಲ್ಲ, ಕಾಂಗ್ರೆಸ್ ಅವರು ಸುಮ್ನೆ ಆಗೋದ್ರು. ಇವತ್ತು ಇವ್ರು ಮಾಡಿರೋ ತಪ್ಪುಗಳನ್ನ ಇವರು ಸಮಂಜಸ್ಕೊತಾ ಇರೋದು ತಪ್ಪು. ನಾನು ಹೇಳ್ತಾ ಇರೋದು ಇವತ್ತೇನು ಈ ವ್ಯಕ್ತಿಗಳು ಕೂಗಿದ್ದಾರೆ ಅವ್ರಗಳಿಗೆ ಶಿಕ್ಷೆ ಆಗ್ಲೇಬೇಕು, ಇಲ್ಲ ಅಂದ್ರೆ ಇದು ಮರುಕಳಿಸ್ತಾ ಹೋಗುತ್ತೆ. ಈ ದೇಶನ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಹೋಗಿದ್ದಾರೆ ಅಂದ್ರೆ, ಈಗ ಏನ್ BJP ಅವರು ಏನು ಸತ್ಯವಂತರು ಅಂತ ಹೇಳಲ್ಲ. ಈ ತಲೀಬ್ ಹುಸೇನ್ ಶಾ ಅಂತ ಒಬ್ಬ ಮಾಸ್ಟರ್ ಮೈಂಡ್ ರಜೋರಿನಲ್ಲಿ ಸೀರಿಯಲ್ ಬ್ಲಾಸ್ಟ್ ಆಗುತ್ತೆ. ಆತ ಏನಪ್ಪಾ ಅಂದ್ರೆ ಈ BJP IT ಸೆಲ್ ಮುಖ್ಯಸ್ಥ ಆಗಿರ್ತಾನೆ J&Kಗೆ. ಅವನನ್ನೇ ಅರೆಸ್ಟ್ ಮಾಡಿ ಅದನ್ನ ಹಳ್ಳಿಯವ್ರು ಹಿಡಿದು ಕೊಡ್ತಾರೆ, ಯಾವ ಪೊಲೀಸು NIA ಹಿಡಿಯಲ್ಲ. ಅಲ್ಲಿ J&K ವಿಲೇಜರ್ಸ್ ಹಿಡಿದು ಕೊಡ್ತಾರೆ ಪೊಲೀಸ್ಗೆ. ಅಂದ್ರೆ ಇದು BJP ಇದ್ದಂತ ವ್ಯಕ್ತಿಗಳು ಮಾಡಿದ್ದಾರೆ ಹಿಂದೆ. ಮತ್ತೆ ಇಲ್ಲಿ ಕಾಂಗ್ರೆಸ್ ಅವರು, ನಾನು ಹೇಳೋದು ಇಲ್ಲಿ ಯಾರೇ ಆಗ್ಲಿ, ಮುಸ್ಲಿಮ್ಸ್ ಆಗ್ಲಿ, ಹಿಂದೂಗಳಾಗ್ಲಿ, ಯಾರಾಗ್ಲಿ ದೇಶದ ವಿರುದ್ಧ ಮಾತಾಡೋದು ತಪ್ಪು. ಅದಕ್ಕೆ ಆಲ್ರೆಡಿ ಆಕ್ಟ್ ತಂದಿದ್ದಾರೆ. 1971 ಒಂದು ಆಕ್ಟ್ ತಂದಿದ್ದಾರೆ, 3 ವರ್ಷ ಕಠಿಣ ಶಿಕ್ಷೆ ಅಂತಾನು ಹೇಳಿದ್ದಾರೆ. ಬಟ್ ಇದುವರೆಗೆ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಅನ್ನೋದು ನಾನು ಕೇಳ್ತಾ ಇರೋದು. ವ್ಯವಸ್ಥೆ ಎಷ್ಟು ವೀಕ್ ಆಗಿದೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಏನಂದ್ರೆ ದೇಶ ವಿರೋಧಿಗಳನ್ನ ನಾವು ಇನ್ನೂ ಅವ್ರಿಗೆ ಕ್ಷಮಾದಾನ ಕೊಟ್ಕೊಂಡು ಸಾಕೊಂಡು ಬರ್ತಾ ಇರೋದ್ರಿಂದ ಇವತ್ತು ನಮ್ಮ ದೇಶದ ಒಳಗಡೆ ಇಷ್ಟೊಂದು ಏನು ದೇಶ ವಿರೋಧಿ ಚಟುವಟಿಕೆಗಳು ನಡೀತಾ ಇರೋದು. ಇದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಇವರು ಆಕ್ಷನ್ಗಳು ತಗೋಬೇಕು. ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಇದು ಹೀಗೆ ನಡ್ಕೊಂತಾ ಹೋಗುತ್ತೆ. ಇದು ದೇಶ ವಿರೋಧಿ ಘೋಷಣೆಗಳಿರ್ತಾವಲ್ವಾ, ಇದು ಪಕ್ಷಗಳ ನಡುವೆ ಒದ್ದಾಡ್ತಾ ಇದೆ. ಯಾವ ಪಕ್ಷದ ಕಡೆಯಿಂದ ಬಂತು ಎನ್ನುವುದರ ಮೇಲೆ ಆ ಅಪರಾಧದ ತೀವ್ರತೆಯನ್ನು ನಾವೆಲ್ಲ ಕೂಡ ಕನ್ಸಿಡರ್ ಮಾಡುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು. ಹಾಗಾಗಬಾರ್ದಲ್ವಾ? ಅವನು ಯಾವುದೇ ಪಾರ್ಟಿಯವನಾಗಿರಲಿ, ದೇಶ ವಿರೋಧಿ ಹೇಳಿಕೆ ಕೊಟ್ಟರೆ ದೇಶ ವಿರೋಧಿನೇ. ಕಮಲದ್ದಾದ್ರೂ ಅಷ್ಟೇ, ಕೈದಾದ್ರೂ ಅಷ್ಟೇ, ತೆನೆ ಹೊತ್ತ ಮಹಿಳೆ ಕತೆ ಆದ್ರೂ ಅಷ್ಟೇ. ಇದರಲ್ಲಿ ಏನು ಬಂತಲ್ಲಿ? ಸಮರ್ಥನೆ ಮಾಡ್ಕೊಳಕ್ಕೆ ಯಾರಿಗೇನ್ರಿ ಇದೆ? ಆಚೆ ಯಾಕೆ ಪಕ್ಷದಿಂದ ಅವ್ರನ್ನ ನಾಜೀರ್ ಹುಸೇನ್, ನಿನಗೂ ನಿನ್ನ ಸಂಗಡಿಗರು ದೊಡ್ಡ ನಮಸ್ಕಾರಪ್ಪ, ನಡಿ ಆಚೆ ಅಂತ ಹೇಳಬೇಕು ಪಾರ್ಟಿ. ಕ್ಷಮೆ ಕೇಳಯ್ಯ ನೀನು. ವಿಧಾನಸೌಧ ಮುಂದೆ ನಿಂತ್ಕೊಂಡು ಎಲ್ಲ ಮೀಡಿಯಾದ ಲೋಗೋಗಳು ಕ್ಯಾಮ್ರಾ ಕಳಿಸ್ತೀವಿ, ಕ್ಷಮೆ ಕೇಳು ನಾಜೀರ್. ನೀನು ಯಾವನಯ್ಯ ಮೀಡಿಯಾಗಳಿಗೆ ಬೈಯಕ್ಕೆ? ನಿಂದೆಂಗೆ ನಿಂದೊಂದು ಕೆಲಸ ಅಂತ ಇದೆಯೋ, ರಾಜ್ಯಸಭೆ ಕಳಿಸ್ತಾವ್ರಲ್ಲ ನಿನ್ನನ್ನು, ಅದೇ ಥರ ನಮ್ಮದು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕಾಗಿತ್ತು ಈ ಪಾರ್ಟಿ. ಮಾತಾಡಲ್ಲ ಅವರು. ಇನ್ನೊಂದು ಕಡೆ ಅವ್ರು ಕೇಳಿದ್ರೆ ಅವ್ರು ಮೊದಲಿಂದನೂ ಹಂಗೆ ಏನಾದರೂ ಬಾಂಬ್ ಬಿಟ್ಟಿದ್ದ ಅಂದರೆ ಅವನ ತಲೆ ಸರಿ ಇರಲಿಲ್ಲ, ಬುದ್ಧಿಮಾಂದ್ಯ ಅವನು. ಹೇಳ್ದ ಪ್ರತಿಮೆ ಧ್ವಂಸ ಮಾಡಿಬಿಟ್ಟ ಸ್ವಾಮಿ, ಕಲ್ಲೊಡೆದ್ಬಿಟ್ಟಿದ್ದ ಅಂದರೆ ಬುದ್ಧಿ ಇರಲಿಲ್ಲ ಅವನಿಗೆ, ಮಾನಸಿಕ ಅಸ್ವಸ್ಥ ಅವನು ಆ ಪಾರ್ಟಿ. ಈ ಮಂಡ್ಯದ ಕೇಳಿದ್ರೆ ಬಾಯಿ ತಪ್ಪ ಹೇಳ್ಬಿಟ್ಟು ಅವನೇ, ಬಾಯಿ ಹೊರಡ್ತಾ ಇರಲ್ಲ ಅವನಿಗೆ, ಬಾಯಿ ತಿರುಗಲಿಲ್ಲ ಅವನಿಗೆ, ಗೊತ್ತೇ ಇಲ್ಲ ರೀ ಅವನಿಗೆ. ಇದು ಇವ್ರ ಕಡೆ ಅವ್ರು ಕೇಳಿದ್ರೆ ಪಾಸ್ ಇರಲಿಲ್ಲ, 25 ಜನಕ್ಕೆ
ಇಟ್ಟಿದ್ದಾರೆ ವಿಧಾನಸೌಧಕ್ಕೆ. ಛತ್ರ ರೀ ವಿಧಾನಸೌಧ, ಅದು ಸರ್ಕಾರದ ಕೆಲಸ, ದೇವರ ಕೆಲಸದ ಬೋರ್ಡ್ ಹಾಕೊಂಡಿದಾರಲ್ಲ, ಅದಲ್ಲ, ಅದು ಚೌಲ್ಟ್ರಿ. ಅದು ಯಾವನ್ ಬೇಕಾದ್ರೂ ನುಗ್ಬಿಟ್ಟು ಮದುವೆ ಮನೆಯಲ್ಲಿ ಊಟ ಮಾಡ್ಕೊಂಡು ಬರ್ಬೋದು. ಹಾಗೆ ಅಂತ ಇವ್ರು ಮಾತಾಡ್ತಾರೆ. ಯಾರು ನಂಬೋಣ ಇದರಲ್ಲಿ?